ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾವು 3 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ತೊಡಗಿದ್ದು ಇಂದು ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ನಾವು ಆಗಲೇ 25-26ನೇ ಸಾಲಿನಲ್ಲಿ 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಈ ಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಪ್ರಾರಂಭ ಮಾಡಲಾಗಿದ್ದು ಇಂದು ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆಯ ಮೇಡಮ್ ಅವರು ವಹಿಸಬೇಕಾಗಿತ್ತು. ಅವ್ರ ಪರವಾಗಿ ಬಂದಿರುವಂಥ ನಮ್ಮ HO ರಮಣ ಸರ್ ಅವರೇ, ಮತ್ತು ಈ ಶಾಲೆಯ STMC ಅಧ್ಯಕ್ಷ ಮೇಡಮ್ ಅವರೇ, ಮತ್ತು ಉಪಾಧ್ಯಕ್ಷರೇ, ಹಾಗೂ ಈ ಶಾಲೆಯ HM ಸರ್ ಅವರೇ, ಮತ್ತು ಅವರ ಸಹ ಶಿಕ್ಷಕರೇ, ಮತ್ತು ಪೋಷಕರೇ, ಮಕ್ಕಳೇ, ನಿಮ್ಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಈಗಾಗಲೇ ನಾವು ನಿಮ್ಮ 3 ದಿನದ ಅವಧಿಯಲ್ಲಿ ಮೊದಲನೇ ದಿನ ದಾಖಲಾತಿಯನ್ನು ಪರಿಶೀಲನೆ ಮಾಡಿದ್ವಿ. ಅಂದರೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಕ್ಯಾಶ್ ಬುಕ್ಕು, ಶಾಲೆಗೆ ಬಂದಂಥ ಅನುದಾನಕ್ಕೆ ಸಂಬಂಧಪಟ್ಟಂತೆ ಖರ್ಚು, STMC ಸಭಾ ನಡವಳಿ, ನಿಮ್ಮ ಹಾಜರಾತಿ, ಮಕ್ಕಳ ಹಾಜರಾತಿ, ಮತ್ತೆ ಪೋಷಕರ ಹಾಜರಾತಿ, ಇವರು ಏನು ಶಿಕ್ಷಕರ ಹಾಜರಾತಿ, ಹಾಗೆ ಜೊತೆಗೆ ನಿಮ್ದು ಕಂಪ್ಲೇಂಟ್ ರಿಜಿಸ್ಟರ್, ದೂರು ಪೆಟ್ಟಿಗೆ, ಯಾವ್ದಾದ್ರು ದೂರು ಏನಾದ್ರು ಬಂದಿದ್ರೆ ಅದನ್ನ ತಿಂಗಳ ಅದನ್ನ ನಿವಾರಣೆ ಮಾಡ್ತಾ ಇದ್ದಾರ, ಹಾಗೆ ಅನುಪಯುಕ್ತ ವಸ್ತುಗಳ ಸಾಮಗ್ರಿ ನಿರ್ವಹಣೆ, ಅಂದ್ರೆ ಬೇಡವಾದ ವಸ್ತುಗಳನ್ನ ಯಾವ ರೀತಿ ಅದನ್ನ ಮಾರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇರ್ಬೋದು. ಹಾಗೆ ನಿಮಗೆ ಸಮವಸ್ತ್ರಗಳು ಏನು ಯೂನಿಫಾರ್ಮ್ಸ್ ಸರ್ಕಾರದಿಂದ ಕೊಟ್ಟಿರುವಂತಹ ಶೂ, ಸಾಕ್ಸ್ ಇರ್ಬೋದು, ಅದರ ವಹಿ, ಹೀಗೆ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪೋಷಕರ ಭೇಟಿಯನ್ನು ಕೂಡ ನಮ್ಮ ಏನು VRPs ಅಂತ ಹೇಳ್ತೀವಿ ಅವರು ಪೋಷಕರ ಭೇಟಿಯನ್ನು ಮಾಡಿದ್ದಾರೆ. ಕೆಲವು ಪೋಷಕರ ಭೇಟಿ ಮಾಡಿದಂತ ಸಮಯದಲ್ಲಿ ಪೋಷಕರು ಕೆಲಸದ ನಿಮಿತ್ತ ಹೊರಗಡೆ ಹೋಗಿರ್ತಾರೆ, ಹೌದಾ ಇಲ್ವಾ? ನೀವು ಇರೋದಿಲ್ಲ ಅಂತ ಸಮಯದಲ್ಲಿ ನಾವು ಸರ್ಕಾರದಿಂದ ಕೆಲವು ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳಿದ್ದಾರೆ. ಏನಂತ ಅಂದ್ರಪ್ಪ, ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನ ಪಡೆದಿದೆಯಾ? ಪುಸ್ತಕವನ್ನ ಶಾಲೆಯಿಂದ ಪಡೆದಿದೆಯಾ? ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಸಮವಸ್ತ್ರ, ಯೂನಿಫಾರ್ಮ್ಸ್ ಪಡೆದಿದೆಯಾ? ನಿಮ್ಮ ಮಗು ವಿದ್ಯಾರ್ಥಿ ತನ್ನ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದೆಯಾ? ಅದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮ್ಗೆ? ಇದೆಯಾ? ಇಲ್ಲದಿದ್ದರೆ ಅದನ್ನು ಯಾವ ರೀತಿ ಸ್ವೀಕರಿಸಲಾಯಿತು ಅಂತ ಎಲ್ಲ ಕೇಳಿದರೆ, ನಿಮ್ಮ ಮಗು ವಿದ್ಯಾರ್ಥಿ ವೇತನ ಯಾವ ರೀತಿ ಸ್ವೀಕರಿಸಿದ್ರೆ ಅದನ್ನ ಯೂನಿಫಾರ್ಮ್ಸ್ ಅಲ್ಲ, ಇದು ಏನು ಸ್ಕಾಲರ್ಶಿಪ್ ಇಲ್ಲಿ ಓಕೆ. ನಿಮ್ಮ ಮಗು ಸಾರಿಗೆ ಭತ್ಯೆ ಅಂದ್ರೆ ದೂರದಿಂದ ಬರೋ ಮಕ್ಕಳಿಗೆ ಸರ್ಕಾರದಿಂದ ಸಾರಿಗೆ ಭತ್ಯೆ ಕೊಡ್ತಾರೆ. ಸಾರಿಗೆ ಭತ್ಯೆ ಏನಾದ್ರು ತಲುಪಿದೆಯಾ? ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಿ? ನಿಮ್ಮ ಮಗು ಓದೋದ್ರಲ್ಲಿರ್ಬೋದು, ಬರೆಯೋದ್ರಲ್ಲಿರ್ಬೋದು, ಶಾಲೆಗೆ ಬರೋದ್ರಲ್ಲಿರ್ಬೋದು, ಇದರಿಂದ ಎಲ್ಲ ನೀವು ತೃಪ್ತರಾಗಿದ್ದೀರಾ ಅಂತ ಸರ್ಕಾರದಿಂದ ಕೇಳಿದ್ದಾರೆ, ಆಯ್ತಾ? ಮತ್ತು ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ, ಹೌದು ಅಥವಾ ಇಲ್ಲ? ಇಲ್ಲದಿದ್ದರೆ ಮಗು ಎದುರಿಸುತ್ತಿರುವ ಏನಾದ್ರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆಯಾ ಮಗು ಅಂತ ಕೇಳಿದ್ದಾರೆ. ಶಾಲೆಯಲ್ಲೂ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನು ನಿಮ್ಮ ಮಗು ಏನಾದ್ರು ನಿಮಗೆ ವರದಿ ಮಾಡಿದೆಯಾ ಬಂದು? ಹೌದು ಎಂದಾದರೆ ಮಗುವಿಗೆ ಸಹಾಯ ಮಾಡಲು ನೀವು ಏನು ಮಾಡಿದ್ದೀರಿ ಅಂತ ಕೇಳಿದರೆ, ನೀವು PTA ಸಭೆಗಳಲ್ಲಿ ಎಷ್ಟು ಬಾರಿ ಭಾಗವಹಿಸಿದ್ರಿ? ಸಭೆ ಮಾಡ್ತಾ ಭಾಗವಹಿಸ್ತೀರಾ? ನೀವು ಭಾಗವಹಿಸ್ತೀರಾ? ಏನೇನು ಕೇಳ್ತಾರೆ ಇಲ್ಲಿ? ನೀವು ಮತ್ತು ಸಭೆಯಲ್ಲಿ ಸಾಮಾನ್ಯವಾಗಿ ಚರ್ಚಿಸಲಾಗುವ ಸಮಸ್ಯೆಗಳು ಯಾವ್ಯಾವು? ಏನು ನೀವೇನ್ ಸಭೆಗೆ ಆಗಮಿಸ್ತೀರಾ ಅವಾಗ ಏನೇನ್ ಚರ್ಚೆ ಮಾಡ್ತೀರಿ ನೀವು ಇಲ್ಲಿ? ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳು ಯಾವ್ಯಾವು? ಅವುಗಳಿಂದ ನೀವು ತೃಪ್ತರಾಗಿದ್ದೀರಾ ಅಂತ ಕೇಳಿದ್ದಾರೆ. ಸುರಕ್ಷತಾ ಕಾರ್ಯಕ್ರಮಗಳು ಏನೇನು ಸರ್? ಸುರಕ್ಷತಾ ಕಾರ್ಯಕ್ರಮಗಳು ಶಾಲಾ ಪ್ರಗತಿ ಬಗ್ಗೆ, ಶಾಲೆಯ ಮಕ್ಕಳ ಒಂದು ಪೋಷಕರ ಒಂದು ಒಲವು ಏನಿರುತ್ತೆ ಅದ್ರ ಬಗ್ಗೆ, ಆಮೇಲೆ ಮಗು ಓದ್ತಾ ಇದೆಯೋ ಅಥವಾ ಇಲ್ವೋ ಅದ್ರ ಬಗ್ಗೆ ಎಲ್ಲದನ್ನು ಪ್ರತಿ ಸರಿನೂ ಮೀಟಿಂಗ್ ಅಲ್ಲಿ ನಾವು ಕಳಿಸ್ತೀವಿ. ಆಮೇಲೆ ಮಕ್ಕಳು ಅಡಿಗೆ ಮನೆಗೆ ಹೋಗೋದ್ರ ಇರ್ಬೋದು, ಗ್ಯಾಸ್ ಎಲ್ಲ ಇರುತ್ತೆ. ಇಲ್ಲ ಸರ್, ಇಲ್ಲಿ ನಮ್ದು ಏನಾಗಿದೆ ಅಂದ್ರೆ ಅಡಿಗೆ ಮನೆನೇ ದೂರ ಇರ್ತಿದೆ, ಹಂಗಾಗಿ ನಾವು ಕಳಿಸೋದೇ ಇಲ್ಲ ಸರ್. ಆಯ್ತು, ಅದ್ರ ಬಗ್ಗೆ ಎಲ್ಲ ನೀವು ಚರ್ಚೆ ಮಾಡ್ತೀರಾ? ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆ ಯಾವ್ದಾದ್ರು ಶುಲ್ಕವನ್ನ ಪಡ್ಕೊತಾ ಇದೆಯಾ?
ಯಾವ್ದಾದ್ರು ಫೀಸ್ ಅನ್ನ ನೀವು ಶಾಲೆ ಕೊಡ್ತಾ ಇಲ್ಲ. ಶಾಲೆಯ ಕಾರ್ಯನಿರ್ವಹಣೆ ಸುಧಾರಣೆಗೆ ನಿಮ್ಮ ಸಾಮಾನ್ಯ ಸಲಹೆಗಳೇನು? ಏನು ಶಾಲೆ ಇನ್ನೇನು ಸುಧಾರಣೆ ಆಗಬೇಕು, ಅದಕ್ಕೆ ಏನು ಸಲಹೆಗಳೇನಾದ್ರೂ ಇದ್ರೆ ಕೊಡ್ಬೋದು ನೀವು. ಶಾಲೆಯ ಕಾರ್ಯಚಟುವಟಿಕೆಯಿಂದ ನೀವು ತೃಪ್ತರಾಗಿದ್ದೀರಾ? ಇಲ್ಲದಿದ್ದರೆ ಕಾರ್ಯಕ್ಷೇತ್ರಗಳಲ್ಲಿ ಸುಧಾರಣೆ ಏನೇನಾಗಬೇಕು? ಶಾಲೆಯ ಕಾರ್ಯನಿರ್ವಹಣೆಯಲ್ಲಿ ನೀವು ಕೊಡುಗೆ ನೀಡುತ್ತೀರಾ? ಏನಾದರೂ ಕೊಡುಗೆ ನೀಡಿದ್ದೀರಾ? ಏನಾದರೂ ನೀವು ಆ ಥರದ್ದೆಲ್ಲ ಕೇಳಿದ್ದಾರೆ. ಹಾಗೆ ಶಿಕ್ಷಕರು ಶಾಲೆಗೆ ನಿಯಮಿತವಾಗಿ ಶಾಲೆಗೆ ಬರುತ್ತಾರೆ ಥರ ಅದನ್ನೆಲ್ಲ ಸರ್ಕಾರದಿಂದ ಕೇಳಿದ್ದಾರೆ. ಏನು ನಾವು ಸ್ವಂತ ಕೇಳ್ತಾ ಇರೋದಲ್ಲ, ಅವ್ರೇನು ಸರ್ಕಾರದ ಫಾರ್ಮೆಟ್ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಿದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನೇನು ಕೊಟ್ಟಿದೆ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದೆ, ಬುಕ್ಸ್ ಕೊಡುತ್ತೆ, ಸ್ಕಾಲರ್ಶಿಪ್ ಕೊಡುತ್ತೆ, ಈ ಮಧ್ಯಾಹ್ನದ ಬಿಸಿ ಊಟ ಅದನ್ನು ಕೊಡುತ್ತೆ ಸರ್ಕಾರ. ಈ ನಾವು ಏನ್ ಮಾಡಬೇಕು, ನಾವು ಪರಿಶೀಲನೆ ಮಾಡೋದು ಯೂನಿಫಾರ್ಮ್ಸಿಗೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್, ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಮಾತ್ರ ನಾವು ಪರಿಶೀಲನೆ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪೋಷಕರಲ್ಲಿ ಏನಾದ್ರು ಚರ್ಚೆಗಳಿದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ರಂಗನಾಥ್ ಸರ್ ವಹಿಸಿದ್ದಾರೆ, ಅವರೊಂದಿಗೆ ಚರ್ಚೆ ಮಾಡಬೇಕು. STMC ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಮೆಂಬರ್ಸ್ ಇದ್ದೀರಿ ಅಂತ ಹೇಳ್ತಾ ಇಷ್ಟು ಮಾತ್ರ ನನ್ನ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಅನ್ಸುತ್ತೆ ನನ್ನ ಮಾತನ್ನು